ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಅವೆಲ್ಲ ಡೀಟೇಲ್ ಹೇಳ್ತೀನಿ. ಸ್ಟೇಟ್ಮೆಂಟ್ಗಳು ಕಾರಣ ಅನಿಸುತ್ತೆ ನಿಮಗೆ ಪರ್ಸನಲ್ ಅಲ್ಲಲ್ಲ? ಸ್ಟೇಟ್ಮೆಂಟ್ಗಳು ನೋಡಿ, ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ? ಇರೋ ಸತ್ಯ ಹೇಳಿರ್ಬೋದು. ಅದರಿಂದ ಅಲ್ಲಿ ಹೋದ್ಮೇಲೆ ಅವರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ, ವಾಟ್ ಈಸ್ ದ ರೀಸನ್, ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ ನೋಡೋಣ. ಮತಗಳ್ಳತನದ ಹೇಳಿಕೆನಾ ಅಥವಾ ಹಿಂದೆ ಬೇರೆ ರೀತಿ ಪಿತೂರಿ ಇದೆಯಾ? ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದಲೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಇದನ್ನು ಸೇರಿಸಿ, ಈ ಹೇಳಿಕೆನೂ ಸೇರಿಸಿ ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಭಾಳ ಇರ್ತವೆ. ಈಗ BR ಪಾಟೀಲ್ ಬೈದರು, ಮತ್ತು ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾರ್ಷಾಗಿ ಬೈದರು ಅವರೆಲ್ಲ. ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ಮದು ಎಂಥದ್ದೇ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ. ಅವಕ್ಕೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲು ಏನಿದೆ, ಯಾವ ಪಿತೂರಿ, ಯಾವುದು ಕೈವಾಡ ಎಲ್ಲನೂ ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನು ಮಾಡಲ್ಲ. ಹೋಗಿ ಬಂದಮೇಲೆ ನಿಮಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳೋಕ್ಕೆ ಹೋಗಲ್ಲ. ಇಲ್ಲೇ ಹೇಳ್ತೀನಿ, ಮತ್ತೆ ತುಮಕೂರಲ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ.